ನಮಸ್ಕಾರ ಎಲ್ರಿಗೂ. ಕಳೆದ 54 ದಿನಗಳಿಂದ ಅಯ್ಯಪ್ಪ ಸ್ವಾಮಿಯ ವ್ರತಧಾರಿಗಳಾಗಿ ಕರ್ನಾಟಕ ರಾಜ್ಯದಾದ್ಯಂತ ಸುತ್ತುವರಿಯುತ್ತಿರುವ ಈ 5 ಜನ ಅಯ್ಯಪ್ಪ ವ್ರತಧಾರಿ ಸ್ವಾಮಿಗಳು ನಮ್ಮ ತುಳುನಾಡಿನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಾಗ ಅವರಿಗೆ ಯಾವ ರೀತಿಯಲ್ಲಿ ನಾವು ಭೇಟಿಯಾಗಿ ಅವರ ಜೊತೆಗೆ ಸಂಭಾಷಣೆಯನ್ನ ನಡೆಸಿದ್ದೇವೆ ಅನ್ನೋದು ಈ ವಿಡಿಯೋದಲ್ಲಿ ಹಾಕಿದ್ದೇನೆ. ತುಳುನಾಡದ ಮಾತ್ರೆಗಳ ಎನ್ನ ಸೋಲ್ಮೆ ಇಲ್ಲ. ಸೂಪರ್. ನನ್ನ ಲೈಫಲ್ಲಿ ಫಸ್ಟ್ ಕಲಿತ ತುಳುನಾಡನ ಪದ ಅಲ್ಲ, ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯ. ನಾವೇನು ಈ ಪಾದಯಾತ್ರೆ ಮಾಡ್ತಾ ಇದ್ದೀರಿ, ನಡೀತಾ ಇದ್ದೀರಿ, ಈ ದೇಹ ಮಾತ್ರ ನಮ್ಮದು ಅಷ್ಟೇನೆ. ಇವಾಗ ನೀವು ಮುಂದೆ ಮಾತಾಡ್ತಾ ಇರೋದು ಕೂಡ, ಇಲ್ಲಿ ನಿಂತಿರೋದಕ್ಕೂ ಶಕ್ತಿ, ನಗು, ನಾವೇನು ಆನಂದ ಪಡ್ತಾ ಇದ್ದೀರಿ, ವಿಷಯ ತಿಳಿಸ್ತಾ ಇದ್ದೀರಿ, ಇದೆಲ್ಲದಕ್ಕೂ ಕೊಟ್ಟಿರೋ ಆತ್ಮಸ್ಥೈರ್ಯ, ದೇಹ ಬಲ, ಪಾದಬಲ ಎಲ್ಲ ನೀವುಗಳು ಕೊಟ್ಟಿರೋ ನಮಗೆ ಬೆಂಬಲ, ಅನ್ನದಾಸೋಹ, ಭಿಕ್ಷೆ, ನೀವು ಕೊಟ್ಟಿರೋ ಪ್ರೀತಿ ಎಲ್ಲ ಜಿಲ್ಲೆಯಿಂದ ನಮಗೆ ಸಿಕ್ಕಿದೆ. ನಮ್ಮ ಈ ಪಾದಯಾತ್ರೆ ಫಲ ಸಂಪೂರ್ಣವಾಗಿ ಎಲ್ಲ ನಿಮಗೆ ಸಿಗಲಿ. ಯಂಗ್ ಏಜಲ್ಲಿ ನಾವು ದುಡ್ಡು ಸಂಪಾದನೆ ಮಾಡೋಕ್ಕೂ ನಾಲೆಜ್ ಇರುತ್ತೆ, ಒಂದು ಹೆಣ್ಣಿಂದೆ ಹೋಗೋದಕ್ಕೂ ನಾಲೆಜ್ ಇರುತ್ತೆ, ಒಂದು ಲ್ಯಾಂಡಿಂದೆ ಹೋಗೋದಕ್ಕೂ ನಾಲೆಜ್ ಇರುತ್ತೆ, ಸಿರಿ ಸಂಪತ್ತು ಏನು ಬೇಕಾದರೂ ಮಾಡೋದಕ್ಕೆ ಧೈರ್ಯ ಈ ಏಜ್, ಬಿಸಿ ರಕ್ತ. ಬಟ್ ಈ ಟೈಮಲ್ಲಿ ಅವದನ್ನೆಲ್ಲ ಒಂದು ಪಂಚೇಂದ್ರಗಳನ್ನ ಕಂಟ್ರೋಲ್ ಮಾಡಿ ಜಸ್ಟ್ ಸ್ಟ್ಯಾಂಡ್ ಸ್ಟಿಲ್ ಫಾರ್ ಎ ವೈಲ್ ಅಂತ ಬಂದಾಗ ಆವಾಗ ನಮ್ಮ ಸಾಮರ್ಥ್ಯ ನಮ್ಗೆ ಅರ್ಥ ಆಗ್ತದೆ. ಈ ಪಾದಯಾತ್ರೆಯಲ್ಲಿ ನಮಗೆ ನೆರಳು ಸಿಕ್ಕಿದಾಗೂ ಕೂಡ ಅಯ್ಯಪ್ಪ ನೆನಪು, ಬಿಸಿಲು ಬಂದಾಗೂ ಅಯ್ಯಪ್ಪ ಬಿಸಿಲು ಬಂತು ನೆರಳು ಕೊಡಿ ನಮಗೆ ಅಂತ ಬಿಸಿಲು, ಈ ಜಾಗ ಕಾಣಿಸ್ದಾಗೂ ಅಯ್ಯಪ್ಪ ಒಂದು ನೆನಪು. ಎಲ್ಲ ರೀತಿಯಲ್ಲಿ ಎಲ್ಲಿ ತಿಂದರು, ಎಲ್ಲಿ ಮಲಗಿದ್ರು, ನಡೆದ್ರು ಎಲ್ಲ ಒಂದು ಅಯ್ಯಪ್ಪನೇ ಅಂತ ಮಾದರಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀರಿ. ಸೊ ನಾವು ಇಷ್ಟು ಜನನೂ ಕೂಡ ಎಲ್ಲ ಬೆಂಗಳೂರು, ಇವಾಗ ನೀವೆಲ್ಲೋ ನಾವೆಲ್ಲೋ ಇಲ್ಲಿ ಬಂದು ನಾವು ಮೀಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಎಲ್ಲ ಅಯ್ಯಪ್ಪನೇ. ಖಂಡಿತ ಖಂಡಿತ. ಅಂದಾಗ ಯಾರೋ ಬಂದು ಕಾಸು ಕೊಟ್ಟು ಹೋಗ್ತಾ ಇರ್ತಾರೆ, ಆದರೆ ನಾವು ಸ್ವಾಮಿ ನಮ್ಮ ಹಣ ಸ್ವೀಕಾರ ಮಾಡೋದಿಲ್ಲ. ಅಯ್ಯಪ್ಪ ಸ್ವಾಮಿಯ ಒಂದು ಧರ್ಮ ಪ್ರಚಾರ ಮಾಡಬೇಕು. ನಮ್ಗೆ ಏನೇನು ತಿಳಿದಿದೆ, ನಾವೇನು ತಿಳ್ಕೊತಾ ಇದ್ದೀವಿ, ಪ್ರತಿಯೊಂದು ವಿಷಯನೂ ಕೂಡ ಸ್ವಾಮಿಗಳಿಗೆ ತಿಳಿಸ್ತಾ ಬರ್ತಾ ಇದ್ವಿ. ಈ 54ನೇ ದಿನ ಯಾತ್ರೆಯಲ್ಲಿ ಎರಡು ಹೊತ್ತು ಕೂಡ ಅನಿವಾರ್ಯದಿಂದ ನಮ್ಗೆ ಆಹಾರ ಸಿಗಲಿಲ್ಲ ಅಷ್ಟೇ. ಅದನ್ನು ಬಿಟ್ಟು ಇಷ್ಟು ದಿವಸ ನಾವು ನೆಮ್ಮದಿಯಿಂದ ಆಹಾರ ತಿನ್ಕೊಂಡು ಇಷ್ಟು ಶಕ್ತಿಯಾಗಿ ನೀವು ಮಾತ್ರ ಮಾತಾಡ್ತಿದ್ದೀರಿ ಅಂದರೆ ಎಲ್ಲ ನಮ್ಮ ಕರ್ನಾಟಕ ಡಿಸ್ಟಿಕ್ ಎಲ್ಲ ಸ್ವಾಮಿಗಳು ಕೊಟ್ಟಿರೋ ಆ ಶಕ್ತಿ, ಆತ್ಮಶಕ್ತಿ, ಅವರುಗಳು ಪ್ರಸಾದವಾಗಿ ಕೊಟ್ಟಿರೋ ಆ ಭಿಕ್ಷೆ ನಮ್ಮನ್ನು ಯಾತ್ರೆಯಿಂದ ಸಾಗಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಾನು ವಿಜಯ ವಿಖ್ಯಾತ್, ಸ್ವಾಮಿಯೇ ಶರಣಮಯ್ಯಪ್ಪ. ಈ ಅಯ್ಯಪ್ಪ ನಮ್ಮ ಈ ಒಂದು ವ್ರತಧಾರಿಯಾಗಿರುವಂಥ ಜರ್ನಿಯಲ್ಲಿ ಯಾರನ್ನೆಲ್ಲ ಮೀಟ್ ಮಾಡಿಸ್ತಾರೆ ಅಂತ ಹೇಳೋದು ನಮಗೆ ಯೋಚನೆಗೆ ಬರದಿರುವಂತಹ ಒಂದು ವಿಶೇಷವಾದ ಶಕ್ತಿ. ಕಳೆದ 54 ದಿನದಿಂದ ಪಾದಯಾತ್ರೆಯ ಮೂಲಕ ಬೀದರ್ನಿಂದ ಹೊರಟು ಆಲ್ಮೋಸ್ಟ್ ಕರ್ನಾಟಕವನ್ನು ಸುತ್ತಿ ಕಾಲ್ನಡಿಗೆಯ ಮೂಲಕ ಸಾಗಿ ಬಂದು ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾದ ಮೂಲಕ ಎಲ್ರಿಗೂ ಪರಿಚಯ ಆಗಿರುವಂತಹ ಅಯ್ಯಪ್ಪನ ಪರಮ ಭಕ್ತರಾಗಿರುವಂತಹ ಅಂಕುಶ್ ದೇವರಾಜ್ ಹಾಗೆಯೇ ಅವರ ತಂಡ, ಈ ಸ್ವಾಮಿಗಳ ತಂಡ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರ ನೆಟ್ಟನಕ್ಕೆ ತಲುಪಿದ್ದಾರೆ. ಇವರು ಬಂದಿರುವಂಥದ್ದು ನಮ್ಮ ಊರಿಗೆ ಬಹಳಷ್ಟು ಖುಷಿಯ ವಿಚಾರ. ನಮ್ಮ ತುಳುನಾಡಿನ ಎಲ್ಲರ ಪರವಾಗಿ ಇವರಿಗೆ ಪ್ರೀತಿಪೂರ್ವಕವಾಗಿರುವ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಇವರ ಜರ್ನಿಯಲ್ಲಿ ನಾನೆಲ್ಲ ಗುರುತಿಸಿಕೊಂಡಿರುವಂತೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅಯ್ಯಪ್ಪನ ಬಗೆಗಿನ ವಿಷಯಗಳನ್ನು ಪ್ರಸ್ತಾಪಿಸ್ತಾ ಅದರ ಬಗ್ಗೆ ಎಲ್ಲವನ್ನ ಜನಗಳಿಗೆ ಅವರಿಗೆ ಗೊತ್ತಿರುವಂಥದ್ದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾರೆಲ್ಲ ಅವರಿಗೆ ಅವರ ಒಂದು ಜರ್ನಿಯಲ್ಲಿ ಸಹಕಾರವನ್ನು ಕೊಟ್ಟರು ಅವರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡಿಕೊಳ್ತಾ, ಒಂದು ಸಣ್ಣ ಹಣ್ಣನ್ನು ಕೊಟ್ಟರು ಕೂಡ ಅದು ಅಯ್ಯಪ್ಪನೇ ಕೊಟ್ಟಿರೋದು ಅನ್ನೋದನ್ನು ಅವರು ಮನಗಂಡು ಆ ಕೊಟ್ಟಿರ್ತಕ್ಕಂಥವರಿಗೆ ಪೂರ್ಣ ಮನಸ್ಸಿನಿಂದ ಆಶೀರ್ವಾದವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇದೆಲ್ಲ ನಮಗೆ ತುಂಬ ಖುಷಿ ಕೊಟ್ಟಿರುವಂಥ ವಿಚಾರ. ಹಾಗಾಗಿ ಅವರನ್ನು ಭೇಟಿ ಆಗಲೇಬೇಕು ಅಂತ ಹೇಳುವ ಕಾರಣದಿಂದ ಇವತ್ತು ಬಂದಿದ್ದೇನೆ. ಅವರು ಸಿಕ್ಕಿದ್ದಾರೆ. ಅವರ ಜೊತೆ ಒಂದಷ್ಟು ಹೊತ್ತು ಮಾತಾಡಿ ಅವರ ಈ ಜರ್ನಿಯ ಹಿಂದಿನ ಉದ್ದೇಶವನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಸ್ವಾಮಿಗಳೇ ನಮಸ್ತೆ. ಸ್ವಾಮಿ ಶರಣಮಯ್ಯಪ್ಪ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಸ್ವಾಮಿ. ಭಾಳ ಅಂದರೆ ಭಾಳ ಖುಷಿ ಆಗ್ತದೆ. ಮೋರೋವರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳನ್ನ ದಾಟಿ ಬರ್ತಾ ಇದ್ದೀರಿ. ನಮ್ಮ ಜೊತೆಯಲ್ಲಿ ನಮ್ಮ ಸುದರ್ಶನ್ ಸ್ವಾಮಿ, ಪ್ರವೀಣ್ ಸ್ವಾಮಿ, ಗಣೇಶ್ ಸ್ವಾಮಿ ಮತ್ತು ಪ್ರಕಾಶ್ ಸ್ವಾಮಿ. ಸೊ ನಾವು ಒಂದು 5 ಜನ. ನಮ್ಮ ಮೇನ್ ಅಂದರೆ ಮುಖ್ಯ ಸಂಕೇತ ಏನಂದರೆ ನಮ್ಮ ಏನಿದೆ, ನಾವು ಅಯ್ಯಪ್ಪ ಸ್ವಾಮಿ ಎಷ್ಟೋ ವ್ರತಧಾರಿಗಳಿಗೆ ವಿಷಯಗಳು ಗೊತ್ತಿಲ್ಲ. ಕೆಲವರು 10 ದಿನ ಆಗ್ತಾರೆ, 20 ದಿನ ಆಗ್ತಾರೆ. ಸೊ ಇದೆಲ್ಲ ಭಾರಿ ನಡೀತಾ ಇದೆ. ಸೊ ಸಂಪೂರ್ಣವಾಗಿ ಸ್ವಾಮಿಗಳಿಗೆ ಒಂದು ಮಂಡಲ ಕಾಲ ಮಾಡಿ ಮಿನಿಮಮ್ ಒಂದು 41 ಮಾಡಿ 48 ಅದು ನಿಮ್ಗೆ ಎಷ್ಟು ಇಷ್ಟಾರ್ಥ ಆಗುತ್ತೋ ಬಟ್ ಮಾಡಿ ಒಂದು ಮಂಡಲ ವ್ರತ ಮಾಡಿ ನೀವು ಶಬರಿಮಲೆ ಸನ್ನಿಧಾನಕ್ಕೆ ಸೇರಿದ್ರೆ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ತಾ ಹೋಗುತ್ತೆ. ನಂತರ ಕೆಲವು ಎಷ್ಟೋ ವ್ರತ ನಿಯಮಗಳನ್ನ ಪರಿಪಾಲನೆ ಮಾಡ್ದಿರಾ ಅನುಷ್ಠಾನಗಳೆಲ್ಲ ವ್ಯತ್ಯಾಸ ಆಗ್ತಾ ಬರ್ತಾ ಇದ್ದಾವೆ. ಇವು ಕೆಲವು ಕಡೆ ಮಾಧ್ಯಮಗಳಾಗಲಿ ದಾರಿಗಳಾಗಲಿ ಸ್ವಾಮಿಗಳನ್ನ ನೋಡಿದ್ರೆ ಜನ ಮರೆದು ಕೊಟ್ಟು ಮಾತಾಡ್ತಾ ಇಲ್ಲ ಇನ್ನೂ. ಸೊ ಅದು ಸ್ವಾಮಿಗಳು ತಿಳ್ಕೊಂಬಂದಿರೋ ರೀತಿನ ಇಲ್ಲ, ಕೆಲವರಿಗೆ ತಿಳಿದಿರ ಆಗ್ತಾ ಇರೋ ತಪ್ಪುಗಳ ಈ ಥರ ಎಲ್ಲ ಭಾಳಷ್ಟು ಆಗ್ತದೆ. ಅದನ್ನು ಸಂಪೂರ್ಣವಾಗಿ ಅಯ್ಯಪ್ಪ ಸ್ವಾಮಿಯ ಒಂದು ಧರ್ಮ ಪ್ರಚಾರ ಮಾಡಬೇಕು.
ನಮ್ಗೆ ಏನೇನು ತಿಳಿದಿದೆ, ನಾವೇನು ತಿಳ್ಕೊತಾ ಇದ್ದೀವಿ ಪ್ರತಿಯೊಂದು ವಿಷಯನೂ ಕೂಡ ಸ್ವಾಮಿಗಳಿಗೆ ತಿಳಿಸ್ತಾ ಬರ್ತಾ ಇದ್ದೀವಿ. ರೀಸೆಂಟಾಗಿ ಒಂದು 2 ದಿನದಿಂದ ಕೂಡ ಧರ್ಮಸ್ಥಳ ಬಂದಾಗ ನೇತ್ರಾವತಿಯಲ್ಲಿ ಭಾಳಷ್ಟು ಸ್ವಾಮಿಗಳು ಸಿಕ್ಕಿದ್ರು. ಅಂದರೆ ಮಾಲೆ ಬಿಚ್ಚಬೇಕು ಅಂತ ಬರ್ತಿರು. ಅವ್ರಿಗೂ ನಾವು ವಿಷಯ ತಿಳಿಸಿ ಮಾಲೆ ಅರ್ಧರಲ್ಲಿ ತೆಗಿಯೋದು ಬೇಡ, ಏನು ಪಾಪ ಪುಣ್ಯಗಳಿರುತ್ತೆ ಎಲ್ಲ ಭಗವಂತನ ದರ್ಶನ ಮಾಡಿದ ನಂತರ ಪಾಪಗಳೆಲ್ಲ ಪರಿಹಾರ ಆಗಿ ಪುಣ್ಯ ಪಡೆದು ಬರ್ತಾ ಇರ್ತೀರ. ಪುಣ್ಯ ಮನೆ ಒಳಗಡೆ ಬರಲಿ, ಪುಣ್ಯನ ಮನೆಗೆ ತೊಗೊಂಡೋಗಿ ಅರ್ಧಾರೆಯಲ್ಲಿ ಮಾಲೆ ಬಿಚ್ಚಿ ಸುಮ್ಮನೆ ನಾನು ನೀನು ಅಂತ ತಿರ್ಗಾ ಅಲ್ಲಿ ಸಮಸ್ಯೆಗಳು ಮಾಡ್ಕೊಂಡು ಹೊರಗಡೆ ಹೋಗೋದು ಬೇಡ ಅನ್ನೋ ಕಾರಣಕ್ಕೆ ಎಲ್ಲ ತಿಳಿಸ್ತಾ ಬರ್ತಾ ಇದ್ದೀರಿ ಸರ್. ಓಕೆ, ಎಸ್. ನನಗಿರುವಂಥ ಕ್ಯೂರಿಯಾಸಿಟಿ, ನಮ್ಮೆಲ್ಲ ವೀಕ್ಷಕರಿಗಿರುವಂಥ ಕ್ಯೂರಿಯಾಸಿಟಿ, ನೀವು ನಡ್ಕೊಂಡು ಬರ್ತಾ ಇದ್ದೀರಿ, ಬರ್ತಾ ಇರುವ ಜರ್ನಿಯಲ್ಲಿ ಮರದಡಿಯಲ್ಲೇ ಹಾಸಿಗೆ ಅಂತೇಳಿ ಮಲ್ಕೊಂಡಿದ್ದೀರಿ, ಕಾಲಲ್ಲಿ ಅಷ್ಟು ನೋವಾದರೂ ಕೂಡ ಅಯ್ಯಪ್ಪ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳುವಂಥ ಆ ಒಂದು ಭಕ್ತಿ, ಮತ್ತು ಅದು ನಿಜ ಕೂಡ. ಆ ಮುಖದಲ್ಲಿರುವಂಥ ನಗು, ಆ ಮಂದಹಾಸ ಎಲ್ಲೂ ಕೂಡ ಮರೆಮಾಚದೆ ನಿಮ್ಮನ್ನು ಅಷ್ಟು ದೂರ ಕರ್ಕೊಂಡು ಬಂದಿದ್ದಾರೆ ಅಯ್ಯಪ್ಪ. ಸೊ ಯಾವಾಗ ಈ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ, ಈ ಜರ್ನಿ ಉದ್ದಕ್ಕೂ ಹೇಗಿತ್ತು ನಿಮ್ಮ ಒಂದು ಅನುಭವಗಳು, ಒಂದು ಸಣ್ಣ ವಿಷಯವಾಗಿ ಹೇಳ್ಬೋದಾ ಅಂತ? ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು ಅಕ್ಟೋಬರ್ 10 ಬೀದರಿಂದ ಜರ್ನಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಅಲ್ಲಿಂದ ಶುರುವಾಗಿದ್ದು ನಮ್ಮ ನಾರ್ತ್ ಕರ್ನಾಟಕದಲ್ಲಿ. ನಮಗೆ ಸ್ಟಾರ್ಟಿಂಗಲ್ಲಿ ಭಯ, ನಮಗೆ ಏನೂ ತಿಳಿದಿಲ್ಲ, ಜನ ಕಮ್ಮಿ, ನಮ್ಗೆ ಗೊತ್ತು ಪರಿಚಯ ಇಲ್ಲ. ನಾವು ಪ್ರತಿನಿತ್ಯ ಹೇಗೆ ಮಲಗೋದು, ಹೇಗೆ ವ್ಯವಸ್ಥೆ ಮಾಡೋದು, ಹೇಗೆ ಯಾವುದು ನಮಗೆ ಅಷ್ಟು ಧೈರ್ಯ ಇರಲಿಲ್ಲ. ಬಟ್ ನಂತರ ನಾರ್ತ್ ಕರ್ನಾಟಕ ಅವರು ನಮ್ಮನ್ನು ಕರೆಸ್ಕೊಂಡ ರೀತಿ, ದಿನನಿತ್ಯ ನಮ್ಮನ್ನ ಭೇಟಿ ಮಾಡೋದಾಗಲಿ, ಕೆಲವು ಊರುಗಳಲ್ಲಿ ನಾವು ಹೊರಗಡೆ ಬಂದರೆ ಅವರೇ ಕಾಲುಗಳಿಗೆ ನೀರು ಹಾಕಿ ಎಲ್ಲರೂ ಬಂದು ಆರತಿ ಮಾಡಿ ಕರ್ಸ್ಕೊಂಡೋದುಂಟು. ಭಾಳ ಊರುಗಳಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ರೆ ಕೆಲವು ಸ್ವಾಮಿಗಳು ಅವ್ರ ಕುಟುಂಬದವ್ರನ್ನ ಕರೆಸಿ ನಮಸ್ಕಾರ ಹಾಕಿ ಅಂತ ಬರೋದು. ದಾರಿಯಲ್ಲಿ ಪ್ರಸಾದ ಬೇಕಾ ಅನ್ನೋ ಎಷ್ಟೊಂದು ಜನ ಬರೋದು, ಹಣ್ಣು ಕೊಡೋದು, ಬಾಳೆಹಣ್ಣು ಕೊಡೋದಾಗಲಿ, ಸಣ್ಣ ಸಣ್ಣ ಮಕ್ಕಳಿಂದ ಹಿರಿಯರು ಭಾಳಷ್ಟು ಪ್ರೀತಿ ಕೊಟ್ಟು ಕರ್ಕೊಂಬಂದರು. ಮತ್ತೊಂದು ಮೋರ್ ಯಾರು ಬರ್ತಾರೆ, ಯಾರನ್ನ ನೋಡ್ತೀರಿ, ಯಾರ ಮಾಸ ಅನ್ನೋದು ಕೂಡ ಎಲ್ಲ ಇವ್ರ ಇಚ್ಛೆ. ಸೊ ಅಯ್ಯಪ್ಪನ ಇಚ್ಛೆನೇ ಇರ್ತದೆ. ನಮಗೆ ಪ್ರಸಾದ ಭಿಕ್ಷೆ ಸ್ವೀಕಾರ ಮಾಡಿ ಅಂದಾಗ ಯಾರಿಗೆ ಅಯ್ಯಪ್ಪನ ಸೇವೆ ಮನೋಭಾವ ಇರ್ತದೆ, ಸಂಪೂರ್ಣವಾಗಿ ನಾನು ಬರಬೇಕು, ನಾನು ಸೇವೆ ಮಾಡಬೇಕು, ಅವ್ರು ಯಾರೋ ನನಗೆ ಗೊತ್ತಿಲ್ಲ, ಯಾರಿಗೆ ಅಯ್ಯಪ್ಪನ ಮೇಲೆ ಒಂದು ಪ್ರೀತಿ ಭಕ್ತಿ ಅಂತರಾಳದಲ್ಲಿ ಅಯ್ಯಪ್ಪನ ಇಟ್ಟಿರ್ತಾರೆ ಅವರೆಲ್ಲ ಬಂದು ಸೇವೆ ಮಾಡಿದವ್ರೆ ಸರ್. ಅಂಕುಶ್ ಸ್ವಾಮಿಯ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿಗಳು ಜನಗಳಿಗೆ ಮೂಡ್ತಾನೆ ಇದೆ. ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು, ಕೇವಲ ಅಯ್ಯಪ್ಪನ ಬಗ್ಗೆ ಮಾತ್ರ ಹಾಕ್ತಾ ಇದ್ದೀರಿ. ನೀವು ಪ್ರೊಫೆಷನಲ್ ಆಗಿ ಏನು ಮಾಡ್ತಾ ಇದ್ದೀರಿ, ಮತ್ತು ನಿಮ್ಮ ಸ್ವಂತ ಊರು ಯಾವುದು, ಹೀಗೆಲ್ಲ ಜನಗಳಿಗಿರುವ ಪ್ರಶ್ನೆ. ನಾವು ಸ್ವಂತ ಬಂದು ನಾವು ಇಷ್ಟು ಜನನೂ ಕೂಡ ಎಲ್ಲ ಬೆಂಗಳೂರೇ ಅನ್ಸೆ, ಎಲ್ಲರೂ ಬೆಂಗಳೂರಲ್ಲಿ ಒಬ್ಬೊಬ್ಬರು ಒಂದೊಂದು ಕಾರ್ಯದಲ್ಲಿ. ನಾನು ಯೋಗ ಟೀಚರು, ಮತ್ತೆ ನಮ್ಮ ಸುದರ್ಶನ್ ಸ್ವಾಮಿಯವರು ಅವರು ವ್ಯವಸಾಯ ತೋಟಗಳಿದ್ದಾವೆ, ಪ್ರವೀಣ್ ಸ್ವಾಮಿಯವರು ಮನೆಯಲ್ಲಿ ಹಸುಗಳು ಹಾಲು ಕರೆಯೋದು ನೋಡ್ಕೊತಾ ಇದ್ದಾರೆ, ಪ್ರಕಾಶ್ ಸ್ವಾಮಿಯವರು ಒಂದು ಲ್ಯಾಂಡ್ ಪ್ರಾಪರ್ಟಿ ಬಿಸ್ನೆಸ್, ಗಣೇಶ್ ಸ್ವಾಮಿಯವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಸೂಪರ್ವೈಸರ್ ಆಗಿ. ಸೊ ವೃತ್ತಿ, ಬಟ್ ಈ ಎಲ್ಲ ವೃತ್ತಿಗಳನ್ನ ಮರೆತು ಒಂದು ಗೂಡಿಸಿ ಮಾಡುವವರೇ ಈ ಅಯ್ಯಪ್ಪ ಸ್ವಾಮಿಯ ಶಕ್ತಿ. ನಾನು ಒಂದು ಯೋಗ ಹೇಳ್ಕೊಡ್ತಾ ಬರ್ತೀನಿ, ಹಠ ಯೋಗ, ಅಷ್ಟಾಂಗ ಯೋಗ ಹೇಳ್ಕೊಡ್ತೀನಿ, ಮತ್ತು ಟೂರಿಸಂ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀನಿ. ಈ ಅಕ್ಟೋಬರಿಂದ ಸಂಕ್ರಾಂತಿವರೆಗೂ ಮಾತ್ರ ಎಲ್ಲವನ್ನು ನಿಲ್ಲಿಸಿ ಎಲ್ಲ ಅಯ್ಯಪ್ಪನಿಗೋಸ್ಕರ ಮಾಡ್ತಾ ಇದ್ದೀರಿ. ಅದೇ ಅಯ್ಯಪ್ಪನಿಗೋಸ್ಕರ ಈ ಸಮಯ ಕೊಡ್ತಾ ಇದ್ದೀರಿ. ನೀವೆಲ್ಲ ಬೇರೆ ಬೇರೆ ಪ್ರೊಫೆಷನಲ್ ಇರ್ತಕ್ಕಂಥವ್ರು ಅಂತ ಹೇಳಿದ್ರಿ. ಸೊ ಅಯ್ಯಪ್ಪ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಒಂದು ವಿಷಯದಲ್ಲಿ ಇಷ್ಟೊಂದು ಪ್ರಭಾವ ಬೀರೋದಕ್ಕೆ ಏನು ಕಾರಣ ಅಂತ? ನಮಗೆ ನನ್ನದಿದು 32ನೇ ವರ್ಷದ ಶಬರಿಮಲೆ ಯಾತ್ರೆ. ಅಂದರೆ ಪುಟ್ಟ ಮಗು, ಹಾಲು ಬಾಟ್ಲು ಮಗುವಿಂದ ತಂದೆಯವರು ಶಬರಿಮಲೆ ಯಾತ್ರೆ ಸ್ಟಾರ್ಟ್ ಮಾಡಿಸಿರೋದು. ಹಾಗೆ ಶುರುವಾಗಿ 18ನೇ ವರ್ಷಕ್ಕೆ ಬಂದಾಗ ಸ್ವಲ್ಪ ನಮ್ಗೆ ತಿಳಿತಾ ಬಂತು. ನಮಗೆ ಇವಾಗ ಕೆಲವು ಥಾಟ್ 18 ವರ್ಷ ಆದರೆ ನಾನು ಗುರುಸ್ವಾಮಿ ಆ ಥಾಟ್ ಬಂದ್ಬಿಡುತ್ತೆ. ಸೊ ಆದರೆ 18ನೇ ವರ್ಷಕ್ಕೆ ಬಂದಮೇಲೆ ಆವಾಗ ಒಂದು ಹೆಜ್ಜೆ, ಪುಟ್ಟ ಹೆಜ್ಜೆ, ಓಕೆ 18ನೇ ವರ್ಷ ಅಂದರೆ ಗುರುಸ್ವಾಮಿ ಅಂತ ಅಂತಾರೆ, ನಾವೇನು ತಿಳ್ಕೊಬೇಕು ಅನ್ನೋದು ಹೆಜ್ಜೆ ಇಟ್ಟಾಗ ಒಂದೊಂದೇ ಅರ್ಥ ಬಂದಾಗ, ಒಂದು ಮರ ಬುಡ ಕೆಳಗಡೆ ಇದ್ದು ಮರ ಕೊಂಬೆ ಮುರಿದು ಬಿದ್ರೇನೆ ಮರಕ್ಕೆ ಗೊತ್ತಾಗುತ್ತೆ ಕೊಂಬೆ ಬಲ. ಸೊ ಆಗ ನಮಗೆ ನಾವೊಂದು ವಯಸ್ಸು ಹುಡುಗರು, ನಾವು ಬಂದು ನಿಂತಿದ್ದೀರಿ, ನಾವೊಂದು ಗುರುಸ್ವಾಮಿ ನಿಂತಾಗ ದೊಡ್ಡವ್ರು ನೋಡಿದಾಗ ನಮಗೆ ಭಯ. ಇವಾಗ ನಾನು ಗುರುಸ್ವಾಮಿ ಅಂತ ಹೇಳ್ಕೊಂಡು ನಿಂತಿದ್ದಿಲ್ಲ, ನಮಗೆ ವಿಷಯಗಳು ತಿಳಿಬೇಕು ಅಂದರೆ ಆವಾಗ ಅಯ್ಯಪ್ಪನನ್ನು ನಂಬಿ ನಾವು ಎಲ್ಲ ಎಷ್ಟೋ ಕಡೆ ಗುರುಸ್ವಾಮಿನ ಹೋದಾಗ ತುಂಬ ಜನ ರಿಜೆಕ್ಟ್ ಮಾಡಿದ್ರು, ಈ ವಯಸ್ಸಲ್ಲಿ ನಿಂಗೆಲ್ಲ ಹೆಂಗಾಗ್ಬಿಡುತ್ತೆ, ಆಗಲ್ಲ ಅನ್ನೋ ಥರ. ಸೊ ನಾವು ಬೀಯಿಂಗ್ ಎ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಎಲ್ಲ ಸ್ವಾಮಿಗಳನ್ನ ನೋಡಿರ್ತೀರಿ. ಒಂದು ಇವಾಗ ನಾವೇ ಇದ್ದರೆ ಒಂದು 60 ವಯಸ್ಸಾಗಿರೋ ಬಂದು ನಮ್ಮ ಹತ್ರ ಮಾತಾಡಿದ್ರೆ ನಾವು ಕೇಳೋಕ್ಕೆ ರೆಡಿ ಇರೋದಿಲ್ಲ. ಅವ್ರು ಕೇಳಿದ್ರೆ ಅವ್ರ ಸೀನಿಯರಿಸಮ್ ಅಂತ ಒಂದು ಕಡೆ, ವಯಸ್ಸಾಗಿದೆ ಒಂದು ಕಡೆ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಮಾತಾಡುತ್ತೆ ಅಂತ. ಬಟ್ ನಮ್ಮ ವಯಸ್ಸುಗಳವ್ರು ನಾವುಗಳು ನಿಂತು ಮಾತಾಡಿದ್ರೆ ನಾವು ಕೇಳೋಕ್ಕೆ ರೆಡಿ ಇರ್ತೀರಿ. ಸೊ ಆ ಜನ್ರೇಷನ್ ತಕ್ಕನಂಗೆ ತಿಳಿಸ್ತಾ ಬಂದರೆ ಅವ್ರನ್ನ ನಾವು ಪರಿವರ್ತನೆ ಮಾಡ್ಬೋದು. ನಮ್ಮ ಸಂಪ್ರದಾಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಮಕ್ಕಳು ಕೇಳ್ತಾರೆ, ಉತ್ತರ ಕೊಡೋದಿಲ್ಲ. ಈಗ ನಮ್ಮ ಜನ್ರೇಷನಲ್ಲಿ ತಂದೆ ತಾಯಿ ಎಲ್ಲ ಹೇಳ್ಕೊಟ್ರು ನಮ್ಗೊಂದು ಸ್ವಲ್ಪ ಭಯ ಭಕ್ತಿ ಇದೆ. ಈಗಿನ ಜನ್ರೇಷನ್ ತಂದೆ ತಾಯಿಗೆ ಟೈಮ್ ಇಲ್ಲ, ಅವರು ಜಾಬ್ ಕಂಪ್ನಿ ಅಂತ ಬ್ಯುಸಿ ಇರ್ತಾರೆ. ಬಟ್ ಆಧ್ಯಾತ್ಮದಲ್ಲಿ ಅವ್ರಿಗೆ ಹೇಳೋಕ್ಕೆ ಉತ್ತರ ಸಿಗ್ತಾ ಇಲ್ಲ. ಅದರಿಂದ ಎಲ್ಲೋ ಕಡೆ ನಮ್ಮ ಅಯ್ಯಪ್ಪ ಸ್ವಾಮಿ ವ್ರತ ಒಂದು ಕಡೆ ವಾಲ್ತಾ ಇದೆ ಅನ್ನೋ ಸಂಬಂಧಪಟ್ಟಾಗ ಆವಾಗ ನಾವು ತಿಳಿಸ್ಕೊಂಡು ಅಯ್ಯಪ್ಪ ಸ್ವಾಮಿ ವಿಚಾರನ ತಿಳಿಸಿ ಬರೋಣಂತ ಶುರು ಮಾಡಿದ್ರಿ.
ಸೊ ಈಗ ನನಗೆ ತಿಳಿದ್ರಾಗೆ ತುಂಬ ಜನಕ್ಕೆ ಇದು ಮುಟ್ಟಿ ಎಷ್ಟೊಂದು ಜನ ಡೈರೆಕ್ಟಾಗಿ ಹೇಳಿದ್ದಾರೆ, ಹೌದು, ತಿಳ್ಕೊಂಡಿದ್ದೀನಿ ಸ್ವಾಮಿ ಎಷ್ಟೋ ವಿಷಯಗಳನ್ನ ನಾನು ತಿಳ್ಕೊಂಡಿದ್ದೀನಿ ಅಂತ. ಅದೊಂದು ಆನಂದಭರಿತವಾಗಿರೋ ನಿಜ ನಿಜ ನಿಜ. ನಮ್ಮ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತಲುಪಿದ್ದೀರಿ. ಈ ಜರ್ನಿಯಲ್ಲಿ ಎರಡು ಕಡೆ ಊಟ ಮಾತ್ರ ಸಿಕ್ಕಿಲ್ಲ ಅಂದ್ರೆ ಒಂದು ಅನಿವಾರ್ಯ ಕಾರಣದಿಂದ ಅಂತ ಹೇಳಿದ್ರಿ. ಇಷ್ಟು ದೂರದವರೆಗೂ ಸಾಕಷ್ಟು ಮಂದಿ ಅಯ್ಯಪ್ಪ ಭಕ್ತರು ಬಂದು ನಿಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರಿಗೆಲ್ಲ ಏನು ಹೇಳೋಕೆ ಇಷ್ಟಪಡ್ತೀರಿ ಅಂತ? ಎಲ್ಲ ನಮ್ಮ ಅಯ್ಯಪ್ಪ ಭಕ್ತವೃಂದಕ್ಕೆ ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ನಾವೇನು ಈ ಪಾದಯಾತ್ರೆ ಮಾಡ್ತಾ ಇದ್ದೀರಿ, ನಡೀತಾ ಇದ್ದೀರಿ, ಈ ದೇಹ ಮಾತ್ರ ನಮ್ಮದು ಅಷ್ಟೇ. ಇವಾಗ ನಿಮ್ಮ ಮುಂದೆ ಮಾತಾಡ್ತಾ ಇರೋದು ಕೂಡ, ಇಲ್ಲಿ ನಿಂತಿರೋದಕ್ಕೂ ಶಕ್ತಿ, ನಗು, ನಾವೇನು ಆನಂದ ಪಡ್ತಾ ಇದ್ದೀರಿ, ವಿಷಯ ತಿಳಿಸ್ತಾ ಇದ್ದೀರಿ, ಇದೆಲ್ಲದಕ್ಕೂ ಕೊಟ್ಟಿರೋ ಆತ್ಮಸ್ಥೈರ್ಯ, ದೇಹ ಬಲ, ಪಾದಬಲ ಎಲ್ಲ ನೀವುಗಳು ಕೊಟ್ಟಿರೋ ನಮಗೆ ಬೆಂಬಲ, ಅನ್ನದಾಸೋಹ, ಭಿಕ್ಷೆ, ನೀವು ಕೊಟ್ಟಿರೋ ಪ್ರೀತಿ ಎಲ್ಲ ಜಿಲ್ಲೆಯಿಂದ ನಮಗೆ ಸಿಕ್ಕಿದೆ. ನಮ್ಮ ಈ ಪಾದಯಾತ್ರೆ ಫಲ ಸಂಪೂರ್ಣವಾಗಿ ಎಲ್ಲ ನಿಮಗೆ ಸಿಗಲಿ. ನಮಗೆ ಭಗವಂತ ನಡೆಸ್ತಾ ಇದ್ದಾನೆ, ಅದೇ ನಮಗೆ ಒಂದು ದೊಡ್ಡ ಭಾಗ್ಯ. ಅದನ್ನು ಬಿಟ್ಟು ಅಯ್ಯಪ್ಪನ ಕೃಪಾ ಕಟಾಕ್ಷ ನಿಮಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಇದ್ದು, ನಿಮ್ಮೆಲ್ಲ ಕುಟುಂಬಗಳಲ್ಲಿ ಆ ಮಣಿಕಂಠ ಈ ಅಯ್ಯಪ್ಪ ನಿಮಗೆಲ್ಲ ಬಗೆಹರಿಸಲಿ. ಶ್ರದ್ಧೆ ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿ ವ್ರತಾಚರಣೆ ಮಾಡಿ, ವ್ರತಾಚರಣೆ ಮಾಡುವವರೆಗೆ ನಿಮ್ಮ ಬೆಂಬಲ ಸಹಕಾರ ಸದಾಕಾಲ ಕೊಡಿ. ಅನ್ನದಾತರಾಗಿ ನಿಮಗೆ ಶ್ರದ್ಧೆ ಭಕ್ತಿ ಎಲ್ಲ ಅಯ್ಯಪ್ಪ ಕೊಡಲಿ. ಸುಖ ಶಾಂತಿಯಿಂದ ನೀವೆಲ್ಲ ಇರಿ. ಹಾಗೂ ನೀವು ಯಾರು ಸ್ವಾಮಿಗಳು ಮಾಲೆ ಹಾಕ್ತೀರಾ, ನೀವು ಒಂದು ಮಂಡಲ ವ್ರತ ಫಾಲೋ ಮಾಡಿ ಅಂತ ನಾವು ಸದಾಕಾಲ ಹೇಳ್ತಾ ಇರ್ತೀವಿ. ಸುಬ್ರಹ್ಮಣ್ಯ ತಲುಪಿದ ನಂತರ ನೇರವಾಗಿ ಶಬರಿಮಲೆಗೆ ಹೋಗ್ತೀರಾ ಅಥವಾ ಎಲ್ಲಿಗೆ ಹೋಗ್ತೀರಿ? ಈ ರೀತಿಯ ಪ್ರಶ್ನೆಗಳು. ಯಾಕೆಂತ ಹೇಳಿದ್ರೆ ಈ ವಿಡಿಯೋವನ್ನು ನೋಡಿರೋರು ನೀವು ಬರುವಂಥ ದಾರಿಯಲ್ಲೂ ಕೂಡ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ಬೇಕಾಗಿ ತಾವು ಹೋಗ್ತಾ ಇರ್ತೀರಿ. ಸೊ ಅವರು ಕೂಡ ನಿಮ್ಮನ್ನ ಭೇಟಿ ಆಗೋದಕ್ಕೆ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ಳೋ ಉದ್ದೇಶದಿಂದ ಎಲ್ಲಿ ಹೋಗ್ತಾ ಇದ್ದೀರಾ ಇನ್ನು ಅಂತ? ಈಗ ಈ ದಿನ ಸುಬ್ರಹ್ಮಣ್ಯದಿಂದ ನಾವು ಬಿಸ್ಲೆ ಘಾಟ್ ಮುಖಾಂತರ ಸೋಮವಾರಪೇಟೆಯಿಂದ ನಾವು ಮೈಸೂರು ಚಾಮುಂಡಿ ದೇವಿಯ ದರ್ಶನ ಪಡೆದು, ಈ ಪಾದಯಾತ್ರೆ ಇನ್ನೊಂದು ಮುಖ್ಯ ಏನಂದರೆ ಶಕ್ತಿಪೀಠಗಳು, ನಾವು ಸೌದತ್ತಿ ಯಲ್ಲಮ್ಮನ ದರ್ಶನ ಆಯಿತು, ಸಿರ್ಸಿ ಮಾರಿಕಾಂಬನ ದರ್ಶನ ಆಯಿತು, ಶಾರದಾಂಬೆ ಆಯಿತು, ಈಗ ಚಾಮುಂಡಿ ತಾಯಿಯ ದರ್ಶನ ಕೂಡ. ಈ ಕೆಲವು ಶಕ್ತಿಪೀಠಗಳ ದರ್ಶನ ಮಾಡಿ ಹಾಗೆ ಶಬರಿಮಲೆ ಯಾತ್ರೆ ಸಾಗ್ತಾ ಇದೆ. ಮೈಸೂರಿಂದ ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ, ತಿರ್ಗಾ ಬೆಂಗಳೂರು ಸೆಂಟ್ರಲ್ಲಿ ಮಡಿವಾಳ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಿಡ್ಮುಡಿ ಕಟ್ಟು. ಇನ್ನು ಕೆಲವು ಸ್ವಾಮಿಗಳು ಬರೋರಿದ್ದಾರೆ, ಅವ್ರನ್ನ ಕರ್ಕೊಂಡು ಹಾಗೆ ತಮಿಳ್ನಾಡು ಸೇಲಂ ಮುಖಾಂತರ ಕುಮಿಲಿಯಿಂದ ಪಂದಳಕ್ಕೆ ಹೋಗಿ ಅಲ್ಲಿ ದರ್ಶನ ಪಡೆದು, ಅಲ್ಲಿ ಒಳ್ಳೆಯಂಕಾವ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದರ್ಶನ ಪಡೆದು, ಅಲ್ಲಿಂದ ಕೊಯ್ಕಲ್ ಶಾಸ್ತ್ರ ಏನಿದೆ ಅಲ್ಲಿ ಅವರ ಅರಮನೆ ಇರ್ತದೆ, ಆಭರಣ ಎಲ್ಲ ನೋಡ್ಕೊಂಡು ಅಲ್ಲಿ ತಿರ್ಗಾ ದೊಡ್ಡಪಾದ ಬಂದು ದೊಡ್ಡಪಾದದಿಂದ ಶಬರಿಮಲೆ ಯಾತ್ರೆಗೆ ಸಾಕ್ತೀರಿ ಸರ್. ಇವತ್ತು ಆಧ್ಯಾತ್ಮಿಕದಲ್ಲಿ ಇಂಥ ಒಲವನ್ನು ತೋರಿಸಿ ರಸ್ತೆಯುದ್ದಕ್ಕೂ ಪಾದಯಾತ್ರೆ ಮೂಲಕ ಹೆಜ್ಜೆಯನ್ನು ಇಡ್ತಿರುವ ಸಂದರ್ಭದಲ್ಲಿ ಇದು ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ? ನೋಡ್ತಿರುವಂಥ ಯೂತ್ಸ್ಗಳಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಸ್ವಾಮಿ ಶರಣ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಕೆಲವರೆಲ್ಲ ನಿಮ್ಮ ಗುರುಗಳಿಗೆ ಎಷ್ಟೊಂದು ಕಡೆ ಹೇಳ್ತಿರ್ತಾರೆ, ಬಸ್ ಇದೆ, ಕಾರಿದೆ, ಬಸ್ಸಲ್ಲಿ ಹೋಗಿ ಗಾಡಿಯಲ್ಲಿ ಹೋಗಿ ಏನಕ್ಕೆ ಪಾದಯಾತ್ರೆ ಮಾಡ್ತೀರಾ? ಅಷ್ಟು ಮಂಡಲ ವ್ರತ ಕಷ್ಟನೇ, ಕಠಿಣ. ನಾವು ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಮನೆ, ಮಠ, ಸಂಸಾರ, ಜಾಬು ಎಲ್ಲ ಒಂದು ಕ್ರೈಟೀರಿಯಾದಲ್ಲಿ ಬದುಕ್ತಾ ಇರ್ತೀವಿ ಒಂದು ಸರ್ಕಲ್ ಆಫ್ ಲೈಫಲ್ಲಿ. ಇದೆಲ್ಲ ಒಂದು ಪಾಸ್ ಮಾಡಿದಾಗ ಈ ಒಂದು 41-48 ದಿವಸ ಏನು ಮಂಡಲ ವ್ರತ ಮಾಡ್ತೀರಾ, ಆವಾಗ ಸಂಪೂರ್ಣವಾಗಿ ಕಾಮಕ್ರೋಧ, ಮದ, ಮತ್ಸರ, ಲೋಭ, ಮೋಹಗಳೆಲ್ಲ ಸ್ಟಾಪ್ ಮಾಡ್ತೀರಿ. ಒಂದು ನಾವು ಮನೆಯಲ್ಲಿದ್ದಾಗ ಉಪ್ಪು ಖಾರ ಇದ್ದರೆ ತಂದೆ ತಾಯಿ ಹತ್ರ ಜಗಳ ಆಡ್ತೀರಿ, ಉಪ್ಪಿಲ್ಲ ಖಾರ ಇಲ್ಲ ಅಂತ. ಬಟ್ ನಾವು ಸನ್ನಿಧಿಗೆ ಅಂತ ಬಂದಾಗ ಅಲ್ಲಿ ಅವರು ಉಪ್ಪು ಹೆಚ್ಚಿದ್ರು ಉಪ್ಪು ಕಮ್ಮಿ ಇದ್ರು ನಾವು ತಿನ್ನಲೇಬೇಕು, ಮಾತನಾಡಿದ್ವಿ. ಅದಾದ ನಂತರ ಫಲಹಾರ ಪದ್ಧತಿ ಇದೆ, ಫಾಸ್ಟಿಂಗ್ ಮಾಡಿರಿ, ಒಂದು ಹೊತ್ತು ಕಟ್ ಮಾಡಿ ಅಂತಾರೆ. ಆ ಊಟ ಕಟ್ ಮಾಡಿದಾಗ ನಮ್ಮ ಹೊಟ್ಟೆ ಕೋಪ ಬರ್ಸುತ್ತೆ ನಮಗೆ. ಆ ಕೋಪ ಬಂದಾಗ ನನ್ನ ನುಡಿಗಳನ್ನ ನಾನು ಕಂಟ್ರೋಲ್ ಮಾಡಿದ್ರೆ ನನ್ನ ನಾಲಿಗೆ ರುಚಿಯಿಂದನೂ ಕಂಟ್ರೋಲ್ ಆಯಿತು, ನುಡಿಯಿಂದನೂ ಕಂಟ್ರೋಲ್ ಆಯಿತು. ಕರೆಕ್ಟ್. ಸೊ ಈ ಎರಡು ರೀತಿಯಿಂದ ಬಂದಾಗ ನಾವು ನಮ್ಮನ್ನು ತಿಳ್ಕೊಂಡು ಜಾಸ್ತಿ ವಿಷಯ ಬರ್ತಾ ಇರುತ್ತೆ. ಮತ್ತೊಂದು ಹೆಣ್ಮಕ್ಳನ್ನ ದೃಷ್ಟಿ ಚೇಂಜ್ ಮಾಡಿ ಅಂತಂದಾಗ, ಇವಾಗ ಎಷ್ಟೋ ನಮ್ಮ ಸ್ವಾಮಿಗಳಿಗೆ ಕಾಲೇಜ್ ಲೈಫ್ ನೋಡ್ತಾ ಇರ್ತಾರೆ, ಎಲ್ಲ ವಿಧವಾದ ವೆಸ್ಟರ್ನ್ ಲೈಫ್ ನೋಡಿ ಸಡನ್ನಾಗಿ ನಮಗೆ ಮೈಂಡ್ ಸೆಟ್ ಚೇಂಜ್ ಆಗಲ್ಲ ಅಂತ ಬಂದಾಗ, ನನ್ನ ಶಕ್ತಿ ನಾನು ಕಂಟ್ರೋಲ್ ಮಾಡಬೇಕು, ಅರ್ಥ ಆಗಬೇಕು, ಕಂಟ್ರೋಲ್ ಮಾಡ್ಬೇಕಂತ ನನ್ನ ಮಾಲೆ ಹಾಕಿದ್ರೇ ಗೊತ್ತಾಗುತ್ತೆ ನನಗೆ ಯಾವ ಕೋಪ ಬರುತ್ತೆ. ನಾನು 4 ಜನ ಇದ್ದಾಗ ನಾನೊಂದು ವ್ಯಕ್ತಿ ಆಗಿರ್ತೀನಿ, ಬಟ್ ನಾನು ಒಬ್ಬನೇ ಇದ್ದಾಗ ನಾನೇನು ಅಂತ ನನ್ನ ಮೈಂಡ್ ಸೆಟ್ಟಲ್ಲಿ ಉತ್ತರ ಸಿಗ್ತಾ ಇರುತ್ತೆ. ನನಗೆ ಯಾವ ಕೋಪ ಬರುತ್ತೆ, ನನಗೆ ಡಿಸೈರ್ಸ್ ಯಾವಾಗ ಬರುತ್ತೆ, ನನಗೆ ಆಸೆಗಳೇನು ಬರುತ್ತೆ ಅಂತ ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ನಾನು ಅರ್ಥ ಮಾಡ್ಕೊಬೇಕಂದ್ರೆ ಮಂಡಲ ವ್ರತ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಯಾಕಂದರೆ ಈ ನಮ್ಮ ಜನ್ರೇಷನ್, ಈ ಯಂಗ್ ಏಜಲ್ಲಿ ನಾವು ದುಡ್ಡು ಸಂಪಾದನೆ ಮಾಡೋಕ್ಕೂ ನಾಲೆಜ್ ಇರುತ್ತೆ, ಒಂದು ಹೆಣ್ಣಿಂದೆ ಹೋಗೋದಕ್ಕೂ ನಾಲೆಜ್ ಇರುತ್ತೆ, ಒಂದು ಲ್ಯಾಂಡಿಂದೆ ಹೋಗೋದಕ್ಕೂ ನಾಲೆಜ್ ಇರುತ್ತೆ, ಸಿರಿ ಸಂಪತ್ತು ಏನು ಬೇಕಾದರೂ ಮಾಡೋದಕ್ಕೆ ಧೈರ್ಯ, ಈ ಏಜ್ ಬಿಸಿ ರಕ್ತ. ಬಟ್ ಈ ಟೈಮಲ್ಲಿ ಅದನ್ನೆಲ್ಲ ಒಂದು ಪಂಚೇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ಜಸ್ಟ್ ಸ್ಟ್ಯಾಂಡ್ ಸ್ಟಿಲ್ ಫಾರ್ ಎ ವೈಲ್ ಅಂತ ಬಂದಾಗ ಆವಾಗ ನಮ್ಮ ಸಾಮರ್ಥ್ಯ ನಮ್ಗೆ ಅರ್ಥ ಆಗ್ತದೆ. ಹಸಿವಿನ ಗೆದ್ದವನು ಯೋಗಿ ಆಗುವನು ಅಂತ ಹೇಳೋರು. ಅಂದರೆ ಸಾಧುಗಳೆಲ್ಲ ಸಾಧಾರಣವಾಗಿ ಆಹಾರ ಉಪಚಾರ ಎಲ್ಲ ಕಮ್ಮಿ ಮಾಡಿರ್ತಾರೆ.
ನಾವು ಕೂಡ ನಾವು ನಮ್ಮ ಪಂಚೇಂದ್ರಗಳನ್ನ ನಾವು ಗೆದ್ಬಿಟ್ರೆ ಲೈಫಲ್ಲಿ ಏನು ಬೇಕಾದರೂ ಗೆದ್ಬಿಡ್ಬೋದು. ಸೊ ನಮ್ಗೆ ಯಾವುದೇ ಒಂದು ಡಿಸೈರ್ ನಮ್ಮನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ ವಿ ಕ್ಯಾನ್ ಡೂ ಎನಿಥಿಂಗ್ ಇನ್ ಲೈಫ್. ಇವಾಗ ಎಲ್ಲರೂ ಹಿರಿಯ ಹೇಳ್ತಾರೆ ವಯಸ್ಸಾದ್ಮೇಲೆ ಇದು ಮಾಡೋ ಅಂತ. ವಯಸ್ಸಾದಾಗ ಮಾಡೋಕೆ ಅವಾಗ ಏನು ಇರೋದಿಲ್ಲ ಲೈಫಲ್ಲಿ. ಅದೊಂದೇ ಗುರಿ ನನಗೆ ಯಾವುದೇ ಆಸೆ ಬರೋದಿಲ್ಲ, ಕೋಪ ಬರೋದಿಲ್ಲ, ಸಂಸಾರ ಎಲ್ಲ ಆಯಿತು ಅಂತ. ಬಟ್ ಆ ದಿನ ಮಾಡೋದನ್ನ ಇವತ್ತು ನಾವು ಮಾಡಿ ಪ್ರಯತ್ನ ಪಟ್ಟರೆ ಮುಂದಕ್ಕೆ ಸೂಪರ್ ಹೆಜ್ಜೆ ಇಡಬೇಕಾದ್ರೆ ನಾವು ಹುಷಾರಾಗಿ ಹೆಜ್ಜೆ ಇಡ್ಬೋದು ತಿಳ್ಕೊಂಡು. ಕರೆಕ್ಟ್ ನಿಮ್ಮ ಜೊತೆ ಮಾತಾಡ್ತಿದ್ರೆ ಇವತ್ತು ಸಾಕಾಗಲ್ಲ, ನಿಮಗೂ ತಲುಪೋದಕ್ಕೆ ತುಂಬ ದೂರ ಇದೆ. ನಿಜವಾಗ್ಲೂ ನಿಮ್ಮ ಆ ನಾಲೆಜ್, ನೀವು ಮಾತಾಡುವಂಥ ಮಾತು ಅದು ನಮಗೆ ತುಂಬಾನೇ ಕನೆಕ್ಟ್ ಆಗಿರೋದ್ರಿಂದ ನಾನು ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮನ್ನು ಕನೆಕ್ಟ್ ಆಗಿರೋದು. ಇವತ್ತಿಗೆ 1400 ಚಿಲ್ಲರೆ ಆಗಿದೆ. 1400 ಆಗಿದೆ. ಇನ್ನೊಂದು 900ರಿಂದ 1100 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ಅಂದ್ರೆ ಶಬರಿಮಲೆಗೆ ರೀಚ್ ಹೋಗೋದಕ್ಕೆ ಒಟ್ಟು ನಿಮ್ಮ ಒಂದು ಜರ್ನಿ 2200 ಕಿಲೋಮೀಟರ್ ಆಗುತ್ತೆ ಪಾದಯಾತ್ರೆ ಮೂಲಕನೇ ಅಲ್ವಾ? ಓಕೆ, ಇಷ್ಟರವರೆಗೆ ಕಾಲ್ ನೋವಾಯ್ತು ಅಥವಾ ಏನೇನೋ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಗಳೆಲ್ಲ ಆದಾಗ ಮೆಡಿಸಿನ್ ತಗೊಂಡ್ರ ಅಥವಾ ಅಯ್ಯಪ್ಪನೆಲ್ಲನೂ ಕಡಿಮೆ ಮಾಡಿದ್ರ ಅಂತ? ಆಲ್ಮೋಸ್ಟ್ 99% ಎಲ್ಲ ಅಯ್ಯಪ್ಪನೇ. ಆವಾಗ ಕೆಲವು ಟೈಮಲ್ಲಿ ಮಾತ್ರ ನಡೀತಾ ಇದ್ರೆ ಸಡನ್ ಆಗಿ ನಮ್ಮ ಕೈಯಲ್ಲಿ ನಾವು ಏನು ಇದು ಮಾಡೋ ಆ ಟೈಮಲ್ಲಿ ಮೂಗಳು ಹಚ್ಚಿ ಬ್ಯಾಲೆನ್ಸ್ ಮಾಡ್ತೀರಿ. ಬಟ್ ದಿನನಿತ್ಯ ರಾತ್ರಿ ಹರಳೆ ಎಣ್ಣೆ, ಸೊ ನ್ಯಾಚುರಲಿ ನಾವು ಆಯಿಲ್ ಸಿಗುತ್ತೆ, ಹರಳೆ ಎಣ್ಣೆ ಪಾದಕ್ಕೆ ಹಚ್ಚಿ ಅದು ಬಿಟ್ಟರೆ ಅದು ಫುಲ್ ಆಲ್ಮೋಸ್ಟ್ ರಿಲೀಫ್ ಕೊಟ್ಬಿಡುತ್ತೆ. ತುಂಬ ನಮ್ಮ ಮೇನ್ ಟ್ರೀಟ್ಮೆಂಟ್ ಈ ಪಾದಯಾತ್ರೆಗೆ ಹರಳೆ ಎಣ್ಣೆ ಅಲ್ವಾ? ಹರಳೆ ಎಣ್ಣೆ, ಆಲಿವ್ ಆಯಿಲ್ ಅಲ್ಲ, ಅದು ಹೆಸರು ಹರಳೆ ಎಣ್ಣೆ. ಅದೇ ನಮ್ಗೆ ಸಂಪೂರ್ಣವಾಗಿ ಪಾದರಕ್ಷ. ಅದೇನೆಲ್ಲ ಓಕೆ. ಈಗ ಹೋದಲ್ಲೆಲ್ಲ ನೀವು ರೆಸ್ಟ್ ಮಾಡ್ಕೊಳ್ಳೋದಕ್ಕೆ ಡೇ ಟೈಮಲ್ಲಿ ಹೀಗೆ ಮರದ ಅಡಿಯಲ್ಲೆಲ್ಲ ಮಲ್ಕೊಳ್ತೀರಿ, ರಾತ್ರಿ ಹೊತ್ತಲ್ಲೆಲ್ಲ ಎಲ್ಲಿ ಉಳ್ಕೊಳ್ತಾ ಇದ್ರಿ? ರಾತ್ರಿ ಹೊತ್ತು ಫಸ್ಟೇ ಕೇಳಿರ್ತೀರಿ, ನೆಕ್ಸ್ಟ್ ದಿನ 25-30 ಕಿಲೋಮೀಟರ್ಗೆ ವ್ಯವಸ್ಥೆ ಕೇಳ್ತೀರಿ. ಇನ್ ಕೇಸ್ ಯಾವುದು ಸಿಕ್ಲಿಲ್ಲ ಅಂತಂದ್ರೆ ಯಾವುದನ್ನ ದೇವಸ್ಥಾನಗಳ ಮುಂದೆ ಇಲ್ಲ ಶಾಪ್ಗಳ ಮುಂದೆ ಇಲ್ಲ ಬಸ್ ಸ್ಟಾಪ್ಗಳು ಅದನ್ನ ವ್ಯವಸ್ಥೆ ನೋಡ್ಕೊಂಡು ಉಳ್ಕೊಂಡ್ಬಿಡ್ತೀರಿ. ಬಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಎಲ್ಲ ಕಡೆ ಸಿಗ್ತಿದ್ದಾರೆ. ಏನೋ ಒಂದು 2-3 ಕಡೆ ನಮಗೆ ಆ ಥರ ಆಗಿರುತ್ತೆ. ಬಟ್ ಬಿಕಾಸ್ ಆಫ್ ಕಾಡು, ಇನ್ನೊಂದು ಕಡೆ ಸಡನ್ ಆಗಿ ನೋಡಿದ್ರೆ ಇದರ ಬ್ಯಾಗ್ಗಳಾಗಿ ನೋಡಿ ಜನಗಳಿಗೂ ಸ್ವಲ್ಪ ಭಯ ಇರುತ್ತೆ. ಆ ಥರ ಇಂದ ಒಂದು ಕೆಲವೊಂದು 2-3 ಸತಿ ಆಗಿರ್ಬೋದು ಅಷ್ಟೇ. ಬಟ್ ಅದು ಬಿಟ್ಟರೆ ಎಲ್ಲೆಲ್ಲಿ ಊರುಗಳು ಸಿಕ್ಕಿದೆ ಪ್ರತಿಯೊಂದು ಊರಲ್ಲೂ ಕೂಡ ನಮಗೆ ಸಂಪೂರ್ಣ ಆಶೀರ್ವಾದ ಕೊಟ್ಟಾಗಲಿ, ನಮಗೆ ಪ್ರೀತಿಯಿಂದ ಮಾತಾಡಿಸಿ ಜಾಗ ಕೊಡೋದಾಗಲಿ, ನೀರು ಕೊಡೋದಾಗಲಿ ಎಲ್ಲ ಮಾಡ್ತಾ ಬರ್ತಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಒಂದು 0.1% ಕೂಡ ಭಯ ಇಲ್ದಿರ ಎಲ್ಲ ನಮ್ಮವರೇ, ನಮ್ಮ ಕನ್ನಡ ಅಂತೇಳಿ ಖುಷಿಯಿಂದ ಪಾದಯಾತ್ರೆ ಮಾಡ್ತೀವಿ. ಖಂಡಿತ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಅನ್ನುವಂತಹ ಈ ಒಂದು ಕಾಲಘಟ್ಟದಲ್ಲಿ ಅದನ್ನು ಯಾವ ರೀತಿ ನಾವು ತಗೊಳ್ತೀವಿ ಅದು ಅಷ್ಟು ಒಳ್ಳೆಯದಾಗಿರುತ್ತೆ. ಸೊ ನಿಮ್ಮ ಈ ಒಂದು ಜರ್ನಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಹೆಲ್ಪ್ಫುಲ್ ಆಗಿತ್ತು? ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಗೆ ತೊಗೊಬೇಕಂದ್ರೆ ಅಮೃತ ಅತಿಯಾದರೆ ಯಾವಾಗಲೂ ವಿಷಯ. ಸೊ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವಾಗ ಈ ವಿಷಯಗಳನ್ನ ತಿಳಿಸ್ತಾ ಬಂದ್ರಿ, ಎಷ್ಟೊಂದು ಕಡೆ ಸ್ವಾಮಿಗಳಿಗೆ ಎಷ್ಟೋ ಪ್ರಶ್ನೆಗೆ ಉತ್ತರ ಸಿಗ್ತಿರ್ಲಿಲ್ಲ. ಕೆಲವು ಕಡೆ ಈ ಮುಟ್ಟು ಅನ್ನೋದಾಗಲಿ, ಒಂದು ಹೆಣ್ಮಗುಗೆ ಒಂದು ಮೆಷನ್ ಸೈಕಲಿಂದ ನಮ್ಮದರಲ್ಲಿ ನಾವು ಮಡಿ ತುಂಬ ಫಾಲೋ ಮಾಡ್ತೀರಿ. ಬಟ್ ಎಷ್ಟೋ ಕಡೆ ಹೆಣ್ಣು ಮಕ್ಕಳಿಗೆ ಅಯ್ಯಪ್ಪ ಸ್ವಾಮಿನೇ ತೀರಾ ಭಯ. ಕೆಲವು ಕಡೆ ನಾನು ಎಷ್ಟೊಂದು ಸತಿ ಕಾಲ್ ಮಾಡೆಲ್ಲ ಕೇಳಿದ್ದಾರೆ, ಸ್ವಾಮಿ ನಾನು ಹೆಣ್ಣು ಮಗು, ನಾನು ಅಯ್ಯಪ್ಪನನ್ನು ನಮಸ್ಕಾರ ಮಾಡ್ಬೋದಾ, ನಮ್ಮ ಮನೆಯಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ, ನಾನು ಹೊರಗಡೆ ಏನು ಮಾಡಲಿ ನನಗೆ ಭಯ ಆಗ್ತಿದೆ. ಈ ಥರ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರಲಿಲ್ಲ. ಅದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ಅದು ಉತ್ತರ ಸಿಕ್ತು. ಆಮೇಲೆ ಸ್ವಾಮಿಗಳು ಅರ್ಧ ದಾರಿಯಲ್ಲಿ ಮಾಲೆ ಬಿಚ್ಬಿಟ್ಟು ಹೋಗ್ತಾರೆ, ಅವ್ರಿಗೆ ಅರ್ಥ ಮಾಡಿಸ್ತೀರಿ, ಪಾಪ ಪುಣ್ಯಗಳಿರ್ತವೆ, ನಿಮ್ಮ ಪುಣ್ಯ ತೊಗೊಂಡೋಗಿ ಅಂತ. ಅದಾದ ನಂತರ ಶಬರಿಮಲೆ ಯಾತ್ರೆ ಮಂಡಲ ವ್ರತ ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕು, ಗುರುಸ್ವಾಮಿಯವರು ಹೇಗೆ ಬರ್ತಾರೆ, ನಾವೇನಕ್ಕೆ ಇವಾಗ ಹಣೆ ಚಂದನ ಭಸ್ಮ ಇರ್ತೀರಿ, ಈ ತ್ರಿಪುಂದ್ರ ಇಟ್ಟರೆ ಭಸ್ಮ ನಮ್ಗೆ ಹೇಳ್ತಾ ಇದೆ ಸಂಪೂರ್ಣವಾಗಿ ಎಲ್ಲ ನಶ್ವರ ಅಂತ. ಅದನ್ನ ಇಟ್ಟು ನಾವು ಮನೆಗೆ ಫೋನ್ ಮಾಡಿ ನಾನು ಕಾರ್ ಬುಕ್ ಮಾಡೋ ಅಂತೀವಿ, ಹೊಸ ಬಟ್ಟೆ ಕೊಡಿಸೋ ಅಂತೀವಿ. ಸೊ ಎಲ್ಲ ತತ್ವಗಳನ್ನ ನಾವು ತಿಳಿಸ್ತಾ ಬಂದಿದ್ದಕ್ಕೆ ಲಕ್ಷ ಜನದಲ್ಲಿ ಏನೋ ಒಂದು 1000 ಜನ ಇಗ್ನೋರ್ ಮಾಡ್ಬೋದು. ಬಟ್ ಹೊಸ್ದಾಗಿ ಯಾರ್ಯಾರು ಮಾಲೆಗಳಾಗ್ತಾ ಇದ್ದಾರೆ, ತುಂಬ ಜನಕ್ಕೆ ಇದು ಯೂಸ್ ಆಗಿದೆ. ತುಂಬ ಜನ ಪರಿಪಾಲನೆ ಮಾಡ್ತಾನೆ ಬರ್ತಿದ್ದಾರೆ. ಕೆಲವು ಎಷ್ಟೊಂದು ಕಡೆ ಗುರುಸ್ವಾಮಿಗಳಿರೋದಿಲ್ಲ, ಭಯ ಇರುತ್ತೆ ಏನು ಮಾಡೋದು ಅಂತ. ಸೊ ಆ ಥರ ಅವ್ರಿಗೆ ಪ್ರತಿನಿತ್ಯ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದಿನಕ್ಕೆ ಮಿನಿಮಮ್ ಆದರೂ 10 ಜನನಾದರೂ ನಮ್ಮ ಪ್ರಶ್ನೆ ಕೇಳ್ತಾರೆ, ಅವ್ರಿಗಿರೋ ಡೌಟ್ಗಳನ್ನೆಲ್ಲ. ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನಂದರೆ ಇವಾಗ ನಾನು ಒಂದು ಕಡೆ ಇಲ್ಲಿ ಮಾಡ್ತಾ ಇರ್ಬೋದು ಅಷ್ಟೇ, ಬಟ್ ಅದರ ನೋಡಿ ಅವ್ರು ಇನ್ನೊಬ್ರಿಗೆ ಹೇಳಿದ್ರೆ 1+1 ಸ್ಪ್ರೆಡ್ ಆಗ್ತಾ ಹೋಗ್ತಾರೆ. ಸೊ ನೆಕ್ಸ್ಟಿಗೆ ನಾವು ಇದು ಮಾಡೋ ಅವಶ್ಯಕತೆ ಇರೋದಿಲ್ಲ, ಯಾಕೆ ಎಲ್ಲ ತಿಳ್ಕೊಂಬಿಟ್ಟಿರ್ತಾರೆ. ಸೊ ಅವರು ನಮ್ಮ ಧರ್ಮ ಪ್ರಚಾರ, ಅಯ್ಯಪ್ಪ ಸ್ವಾಮಿಯ ಧರ್ಮ, ನಮ್ಮ ಹಿಂದೂ ಧರ್ಮ, ನಾವು ಇವಾಗ ಒಂದು ಹೆಜ್ಜೆ ಇಟ್ಟ ರಕ್ಷಣೆ ಮಾಡೋದಕ್ಕೆ ಮುಂದಕ್ಕೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಯಾವಾಗ್ಲೂ ತೋಟದಲ್ಲಿರುವ ಒಂದೇ ಆಲದ ಮರ ನಿಂತು ನೆರಳು ಕೊಡುತ್ತಂದರೆ ಅದು ಸುಳ್ಳು ಮಾತು. ಸೊ ಅದರಿಂದ ಬರುವ ಬುಡಗಳಿಂದ ಇನ್ನು ಪಕ್ಷಿಗಳು ಬರ್ತವೆ, ಗೂಡು ಕಟ್ತವೆ, ಅವು ಹಣ್ಣುಗಳನ್ನ ಮಾಡಿ ಅವೆಲ್ಲ ಇನ್ನೊಂದು ಕಡೆ ತಿಂದು ಬಿಸಾಡಿ ಹೋಗ್ತಾ ಇರ್ತವೆ. ಹಾಗೆ ಒಂದು ಹಿಂಗೆ ನಮ್ಮ ಈ ಕಾಡುಗಳು ಹೇಗಾಗಿದೆ ಹಾಗೆ ಎಲ್ಲೋ ಒಂದು ಕಡೆಯಿಂದ ಶುರುವಾಗಿದ್ದ ಆ ನದಿ ಆಗಲಿ ಆ ಮರ ಆಗಲಿ ದೊಡ್ಡ ಕಡೆ ಪ್ರಾಮಾಣಿಕವಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದನ್ನು ಸ್ಪ್ರೆಡ್ ಆಗಲಿ ಏನೋ ಒಂದು ಸಣ್ಣದಾಗಿ ಇವಾಗ ಕೆಲವು ಕಡೆ ಕೆಲವು ಕಸ್ಟಮ್ಸು
ರಿಸ್ಟ್ರಿಕ್ಟೆಡ್, ಇವರೇ ಮಾಡಬೇಕು, ಈ ಥರ ಮಾಡಬೇಕು ಸರ್ಟನ್ ಟೈಮ್ಸ್ ಅಂತ. ಬಟ್ ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿ ಯಾವುದೇ ರೀತಿಯಾದ ಭೇದ ಭಾವ, ಜಾತಿ ಧರ್ಮನೇ ಇಲ್ಲ. ಈಸಿಯೆಸ್ಟ್ ವೇ ಟು ಒಂದು ವ್ಯಕ್ತಿ ಈಸಿಯಾಗಿ ಒಂದು ಆಧ್ಯಾತ್ಮಕ್ಕೆ ಬರೋದಕ್ಕೆ ಶಬರಿಮಲೆ ಒಂದೇ ಸಪೋರ್ಟ್ ಮಾಡೋದು. ಇದು ಸಂಪೂರ್ಣವಾಗಿ ವನಪ್ರಸ್ಥ ಜೀವನ. ಸೊ ನಾವು ಮಾಲೆಗಳು ಹಾಕಿ ಒಂದು ಸಾಧುಗಳ ಥರ ಬದುಕಕ್ಕೆ ಹೋಗಬೇಕು ಅಂತ ಮಾಡ್ತಾ ಇರೋ ಈ ವ್ರತಗಳಿವೆಲ್ಲ. ಸೊ ಆಧ್ಯಾತ್ಮದಲ್ಲಿ ನಾವು ಎಷ್ಟು ಅಯ್ಯಪ್ಪನ ಮುಗಿತೀರಿ, ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಹೋದಾಗ ಇದನ್ನು ನಾವು ಒಂದು ವಾರ ಬಳಕೆ ಮಾಡಿಕೊಂಡ್ರೆ ಆ ದೇವ್ರು ನಾವಿನ್ನು ಹತ್ರವಾಗಿ ನಿಂತಿರ್ತೀರಿ. ಕರೆಕ್ಟ್. ಸೊ ಶಬರಿಮಲ ಇಟ್ ಈಸ್ ಓನ್ಲಿ ನಾಟ್ ಫಾರ್ ದರ್ಶನ, ಇಟ್ ಈಸ್ ಫಾರ್ ಅಯ್ಯಪ್ಪನ ನೋಡು, ನೀನು ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಯಾವ ದೇವರಿಗೆ ಪೂಜೆ ಮಾಡಿದ್ರೆ ಇನ್ನೂ ಹತ್ರ ಆಗ್ತೀಯ. ಆಧ್ಯಾತ್ಮ ಪುಷ್ ಮಾಡ್ತಾ ಇರುತ್ತೆ ನಮ್ಮನ್ನು. ಈ ಚಳಿಗಾಲದಲ್ಲಿ ಈ ಒಂದು ನಮಗೆ ಕಂಫರ್ಟ್ ಲೈಫ್ ಬೇಕು, ನನಗೆ ಚಳಿ ಹೊರಗಡೆ ಬರಲ್ಲ ಅನ್ನೋ ಸಮಯದಲ್ಲಿ ತಣ್ಣೀರು ಸ್ನಾನ ಮಾಡಿ ಒಂದು ವ್ಯಕ್ತಿ ಈಚೆ ಬರ್ತಾನೆ ಅಂತಂದರೆ ಅವನು ಆಲ್ರೆಡಿ ಕಂಫರ್ಟ್ನ ದಂಡಿಸೇ ಬಂದಿರ್ತಾನೆ. ಸೊ ಈ ದೇಹವನ್ನೆಲ್ಲ ದಂಡಿಸಿ ನಿಂತರೆ ಹಿಮಾಲಯಸಲ್ಲಿ ಕೂಡ ಸಾಧುಗಳು ಅದಕ್ಕೆ ಅಲ್ಲಿರ್ತಾರೆ. ಅವ್ರಿಗೆ ರೈನಿ ಸೀಸನ್ನು, ವಿಂಟರು, ಮಳೆಗಾಲ, ಬಿಸಿಲು ಎಲ್ಲ ಫೇಸ್ ಮಾಡಿದ್ರೆ ಅವ್ರಿಗೆ ಮೆಡಿಟೇಷನ್ಗೆ ಸಪೋರ್ಟ್ ಮಾಡುತ್ತೆ. ಆಧ್ಯಾತ್ಮ ಆಗಲಿ ಕಾನ್ಸಂಟ್ರೇಷನ್ ಸಿಗುತ್ತೆ. ಸೊ ನಾವು ಸನ್ಯಾಸಿಗಳು ಆಗೋದಿಲ್ಲ, ಸಂಸಾರ ಗೃಹಸ್ಥ ಎಲ್ಲ ಇರ್ತದೆ. ಅಟ್ಲೀಸ್ಟ್ ಇರೋದ್ರಲ್ಲಿ ಈ 3 ತಿಂಗಳ ಕಾಲ, 2.5 ತಿಂಗಳ ಕಾಲಾವಕಾಶದಲ್ಲಿ ಬೆಳಗ್ಗೆ ಚಳಿ ಇರುತ್ತೆ, ಕೊರೆಯಲ್ಲಿ ಸ್ನಾನ ಮಾಡಿ, ಮಧ್ಯಾಹ್ನ ಬಿಸಿಲು, ಊಟ ಕರೆಕ್ಟಾಗಿರಲ್ಲ, ಎಲ್ಲೋ ಒಂದು ಕಡೆ ಫಲಾರ ಕೊಡ್ತಾರೆ, ತಿನ್ನು, ಭಜನೆ ಮಾಡು ಅಂದು ಈ ರೀತಿಯಲ್ಲಿ ನಾವು ಆಧ್ಯಾತ್ಮ ಒಳಗಡೆ ಬರ್ತಾ ಇರ್ಬೋದು. ಕರೆಕ್ಟ್. ಸಂಪೂರ್ಣವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಪ್ರಯತ್ನ ಮಾಡ್ತಾ ತಿಳಿಸ್ತಾ ಬರ್ತಾ ಇದ್ದೀರಿ. 3,000 ಇದ್ದ ನಮ್ಮ ಈ ಕುಟುಂಬ ಈಗ ಒಂದು 87,000ವರೆಗೂ ಬಂದಿದೆ. ಸೊ ಅಷ್ಟು ಜನ ಕೂಡ ಎಲ್ಲಾನು ಅಯ್ಯಪ್ಪನೇ ಪ್ರಸಾದ. ಸೊ ಅವ್ರು ಇಲ್ದಿರ ನಾವೆಲ್ಲ ನಿಮಿತ್ತ, ನಾವೇನೂ ಇಲ್ಲ. ಸೊ ನಮ್ಮ ಜೀವನ ಪರ್ಸ್ನಲ್ ಇದ್ರೂ ಕೂಡ ಅಯ್ಯಪ್ಪ ಸ್ವಾಮಿ ಅಂತ ಮಾಲೆ ಅಂತ ಬಂದಾಗ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಆ ಸೇವೆ ನಾವೆಲ್ಲ ಸೇರಿ ಹಿಂಗೆ ಪಾದಯಾತ್ರೆಗಳು ಮಾಡ್ತಾ ಒಬ್ಬೊಬ್ಬರು ವಿಷಯಗಳು ತಿಳಿಸ್ತಾ ಮಾಡ್ಕೊಂಡು ಬರ್ತಾ ಇದ್ದೀರಿ ಸರ್. ಖಂಡಿತ. ಓಕೆ, ಇದು ಅಯ್ಯಪ್ಪ ಪಾದಯಾತ್ರೆ ಅಂತ ಮಾಡೋದು ಇದು ಫಸ್ಟ್ ಟೈಮ್ ಅಥವಾ ಈ ಹಿಂದೆ ಕೂಡ ಮಾಡಿದ್ರಾ? 6ನೇ ವರ್ಷದ ಪಾದಯಾತ್ರೆ. ಓಕೆ. ಫಸ್ಟ್ 4 ಸತಿ ಬೆಂಗಳೂರಿಂದ ಮಾಡಿದೆ. ನಂತರ ಲಾಸ್ಟ್ ಇಯರ್ ಕೇದಾರ್ನಾಥಿಂದ ಮಾಡಿದೆ. ಅದು 4,100 ಕಿಲೋಮೀಟರ್. ಓಕೆ. ಅದು 4 ತಿಂಗಳು ನಡೆದಿದೆ, 117 ದಿವಸ. ಸೊ ಲಾಸ್ಟ್ ಇಯರ್ ನಾವು ಕರ್ನಾಟಕದಲ್ಲೂ ಕಮ್ಮಿ ನಡೆದಿದ್ವಿ. ಸೊ ಅದರಿಂದ ಈ ಸತಿ ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆಯ ಕರ್ನಾಟಕ ಫಸ್ಟ್ ಮಾಡ್ಕೊಂಡು, ನಂತರ ನಮಗೊಂದು ಬೇಜಾರಿತ್ತು ಕನ್ನಡದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಾನು 2 ಮಾತು ಮಾತಾಡಿಲ್ವೇ, ನಡೆದಿಲ್ವೇ, ತಿಳಿಸಿಲ್ವೇ ಅಂತ. ಸೊ ಈ ಸತಿ ಎಲ್ಲ ಜಿಲ್ಲೆಗಳನ್ನ ಮುಟ್ಟಿ ಮಾಡಿಕೊಂಡು ಮಾಡ್ತಾ. ಖಂಡಿತ. ಓಕೆ, ಇನ್ನಷ್ಟು ಜರ್ನಿ ನಿಮ್ದು ಕಂಟಿನ್ಯೂ ಆಗಲಿ. ಆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ನಿಮಗೆ, ಈ ತಂಡಕ್ಕೆ ಸಂಪೂರ್ಣವಾಗಿ ಇರಲಿ. ನಮ್ಮನ್ನು ಕೂಡ ಅಯ್ಯಪ್ಪನ ಇವತ್ತು ಒಂದು ಮಾಡಿದ್ದಾರೆ. ಸೊ ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿ ಆಯ್ತು ನನಗೆ. ಸೊ ಇನ್ನೊಂದು ಸಲ ಅದೇ ಹೇಳ್ತಿರೋದು, ಅಯ್ಯಪ್ಪನ ಆಶೀರ್ವಾದದಿಂದ ಮತ್ತೊಂದು ಸಲ ಸಿಗೋಣ. ನಿಮ್ಮ ಒಂದು ಜರ್ನಿಗೆ ಎಲ್ಲ ದೈವಿಕ ಶಕ್ತಿಗಳು, ನಾನು ನಂಬುವಂತಹ ಎಲ್ಲ ದೇವರ ಆಶೀರ್ವಾದ ಸದಾಕಾಲ ಇರಲಿ. ಇನ್ನಷ್ಟು ಆರೋಗ್ಯ, ಶಕ್ತಿ, ಯಾವ ಉದ್ದೇಶದಿಂದ ನೀವು ಹೊರಟಿದ್ದೀರಿ ಅದೆಲ್ಲ ಕೂಡ ಈಡೇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ ನಿಮ್ಮ ಸಮಯವನ್ನು ನನಗೆ ಕೊಟ್ಟಿರೋದಕ್ಕೆ ಬೇಕಾಗಿ. ನೀವು ಅಲ್ಲಿಂದ ಬಂದಿರಾ, ನಾವು ನಿಮಗೆ ಧನ್ಯವಾದ ಹೇಳಬೇಕು. ಇಲ್ಲ, ನೀವು ಅಷ್ಟು ದೂರದಿಂದ ಜರ್ನಿ ಮಾಡಿ ಬಂದಿರೋರಿಗೆ, ನಾನು ಬಂದಿರೋದು ಕಾರಲ್ಲಿ, ನೀವು ಬಂದಿರೋದು ಕಾಲಲ್ಲಿ. ಸೊ ಆಗಿರುವಾಗ ನಿಮ್ಮನ್ನು ಭೇಟಿಯಾಗೋದು ನನ್ನ ಪುಣ್ಯ. ಅಯ್ಯಪ್ಪನನ್ನೇ ಇವತ್ತು ನಾನು ಇಲ್ಲೇ ನೋಡಿರುವಷ್ಟು ಖುಷಿ ನನಗೆ ಆಯಿತು. ಸ್ವಾಮಿ ಶರಣು, ಧನ್ಯವಾದ. ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ, ಹರಿದಧೀಶ್ವರಂ ಅರದ್ಯಾಪದೂಕಂ, ಹರಿವಿಮರ್ತನಂ ಸ್ವಾಮಿ ನಿತ್ಯನರ್ತನ. ಹರಿಹರ